ಹೈ ಎವ್ರಿ ಒನ್, ಗುಡ್ ಈವ್ನಿಂಗ್. ಕುಮಾರ್ ಮಾತಾಡ್ತಿದ್ದೀನಿ. ಇವತ್ತದು ಮ್ಯಾರಥಾನ್ ಟಾಸ್ಕ್ ವಾಟರ್ ದಿ ಇಂಪಾರ್ಟೆಂಟ್, ಅಂದರೆ ಯಾಕೆ ವಾಟರ್ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ವಾಟರ್ ಬಂದ್ಬಿಟ್ಟು H2O ಅಂತ ಕರೀತಾರೆ. 2 ಹೈಡ್ರೋಜನ್ ಮತ್ತು 1 ಆಕ್ಸಿಜನ್, 2 ಸೇರಿದ್ರೆ ನೀರು. ಇವಾಗ ಆಕ್ಸಿಜನ್ ಇಲ್ಲದೇ ಇರೋ ಯಾವುದೂ ಜೀವಂತವಾಗಿರಲ್ಲ. ಅಂದರೆ ಯಾವ ವಸ್ತುವಲ್ಲಿ ಆಕ್ಸಿಜನ್ ಇಲ್ವೋ ಅದು ಡೆಡ್ ಅಂತ ಅರ್ಥ. ಅಲ್ಲಿಗೆ ಇಡೀ ಪ್ರಪಂಚದಲ್ಲೇ ಹೈಯೆಸ್ಟು ಆಕ್ಸಿಜನ್ ಯಾವುದ್ರಲ್ಲಿ ಸಿಗುತ್ತೆ ಅಂದರೆ ಒಂದು ಗಾಳಿ, ಅದಕ್ಕೆ ನೆಕ್ಸ್ಟ್ ಇರೋದು ಬಂದ್ಬಿಟ್ಟು ವಾಟರ್. ಮತ್ತು ನಮ್ಮ ಬಾಡಿಯಲ್ಲಿ ಮೆಜಾರಿಟಿ ಬಂದ್ಬಿಟ್ಟು ಆಕ್ಸಿಜನ್ನೇ ನಮ್ಮನ್ನ ಜೀವಂತವಾಗಿ ಇಟ್ಕೊಳ್ಳೋದು. ಆ ಆಕ್ಸಿಜನ್ ಯಾವಾಗ ಶಾರ್ಟೇಜ್ ಆಗುತ್ತೋ ಆವಾಗ ನಮಗೆ ಬ್ರೀದಿಂಗ್ ಇಶ್ಯೂ ಆಗೋದಾಗಲಿ, ನಾವು ಸ್ಲೋ ಡೌನ್ ಆಗೋದಾಗಲಿ, ಅಂದರೆ ಸುಸ್ತಾಗೋದು, ಇದೆಲ್ಲ ಆಗುತ್ತೆ. ಸೊ ಆಕ್ಸಿಜನ್ನ ಕೊಡೋದಕ್ಕೆ ನಮಗಿರೋ 2 ಸೋರ್ಸು. ಒಂದು ಗಾಳಿಯಲ್ಲಿ ಕೊಡ್ಬೋದು, ಇನ್ನೊಂದು ನೀರಲ್ಲಿ ಕೊಡ್ಬೋದು. ನೀರು ಎಷ್ಟು ಕುಡಿತೀನೋ ಅದು ಬಂದ್ಬಿಟ್ಟು ನನಗೆ ನನ್ನ ಬಾಡಿಯಲ್ಲಿ ನಾನು ಏನೆಲ್ಲ ಊಟ ಮಾಡ್ತೀನೋ ಅದನ್ನು ಎಲ್ಲ ಕಡೆನೂ ಟ್ರಾವೆಲ್ ಮಾಡಿ ತೊಗೊಂಡೋಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಇಂಥ ನೀರನ್ನ ಒಂದು ದಿನಕ್ಕೆ ನಾನು ಕಮ್ಮಿ ಎಷ್ಟು ಕುಡಿತೀನೋ ಅಷ್ಟು ನನಗೆ ಆಕ್ಸಿಜನ್ ಸಪ್ಲೈ ಕಡಿಮೆ ಇರುತ್ತೆ. ಇದೇ ಆ ನೀರನ್ನ ನಾನು ಜಾಸ್ತಿ ಮಾಡ್ದೇ ನನಗೆ ಆಕ್ಸಿಜನ್ ಸಪ್ಲೈ ಜಾಸ್ತಿ ಆಗುತ್ತೆ. ಇದರಿಂದಾಗಿಯೇ ಯಾರು ನೀರು ಚೆನ್ನಾಗಿ ಕುಡಿತಾರೋ ಅವ್ರಿಗೆ ಎನರ್ಜಿ ಚೆನ್ನಾಗಿರುತ್ತೆ. ಬೇಕಾದ್ರೆ ಚೆಕ್ ಮಾಡಿ ನೋಡಿ. ಸುಸ್ತಾದಾಗ ನಾವು ಯಾವುದೂ ಹೋಗಿ ಫಸ್ಟು ತಿನ್ನೋದಿಲ್ಲ, ಫಸ್ಟ್ ಒಂಚೂರು ನೀರು ಕುಡಿಬೇಕು ಅಂತ ಅನಿಸುತ್ತೆ. ಬಾಯಿ ಒಣಗ್ತು ಅಂದರೆ ಯಾರೂ ಹೋಗ್ಬಿಟ್ಟು ಏನಾದ್ರು ತಿನ್ನಬೇಕು ಅಂತ ಅನಿಸಲ್ಲ, ನೀರು ಕುಡಿಬೇಕಂತ ಅನಿಸುತ್ತೆ. ಡ್ರೈ ಆಯಿತು, ಗಂಟ್ಲೆಲ್ಲ ಡ್ರೈ ಆಯಿತು ಅಂದರೆ ನಾವು ಫಸ್ಟು ಬಂದ್ಬಿಟ್ಟು. ಸೊ ಇಷ್ಟು ಇಂಪಾರ್ಟೆಂಟ್ ಇರೋ ನೀರನ್ನ ಒಂದು ದಿನಕ್ಕೆ ಎಷ್ಟು ಕುಡಿತೀವಿ ಅನ್ನೋದನ್ನು ನಾನು ಲೆಕ್ಕ ಇಟ್ಕೋಬೇಕು. ಹೇಗೆ? ದಿನಕ್ಕೆ ಎಷ್ಟು ಲೀಟರ್ ನೀರು ಕುಡಿತೀನಿ ಅಂತ ನಾನು ಲೆಕ್ಕ ಇಟ್ಕೋಬೇಕು. ಆ ಲೆಕ್ಕ ಇಟ್ಕೊಂಡ್ರೆ ನಾನು ನೀರು ಎಷ್ಟು ಕುಡಿತಾ ಇದ್ದೀನಿ ಅಂತ ನನಗೆ ಗೊತ್ತಾಗುತ್ತೆ. ಆಮೇಲೆ ಇನ್ಕ್ರೀಸ್ ಮಾಡೋದು ಡಿಕ್ರೀಸ್ ಮಾಡೋದು ನಮಗೊಂದು ಐಡಿಯಾ ಬರುತ್ತೆ. ಸೊ ಇವತ್ತದು ಮ್ಯಾರಥಾನ್ ಟಾಸ್ಕ್ ಕಂಪ್ಲೀಟ್ ಆಗಿದೆ. ನಾಳೆ ಟಾಸ್ಕ್ಗಳು ಸಿಗೋಣ. ಥ್ಯಾಂಕ್ ಯು.